ಟೈಮಲ್ಲಿ ಬೀಟ್ರೂಟು ದಾಳಿಂಬೆ ಇದೆಲ್ಲ ಯಾಕೆ ತಿನ್ನೋಕೆ ಹೇಳ್ತಾರೆ ಅಂದರೆ ನಮಗೆ ಬ್ಲಡ್ ಕಮ್ಮಿ ಆಗ್ತಾ ಇರುತ್ತೆ, ನಾವು ಬ್ಲಡ್ನ ಮಗುಗೂ ಸಪ್ಲೈ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾವು ಎಷ್ಟು ನಮಗೆ ಬ್ಲಡ್ ಸೇರುತ್ತೋ ಅಷ್ಟು ಒಳ್ಳೆಯದು ಈ ಟೈಮಲ್ಲಿ. ಅದಕ್ಕೆ ಬೀಟ್ರೂಟು ಹಾಗೆ ಪೊಮೊಗ್ರಾನೇಟ್ ಎಲ್ಲ ತಿನ್ನಿ ಅಂತ ಹೇಳೋದು. ಕೆಲವೊಬ್ಬರಿಗೆ ಜ್ಯೂಸ್ ಲೈಕ್ ಆಗಲ್ಲ, ಅಂಥವ್ರು ಈ ರೀತಿ ಕ್ಯಾರೆಟು ಬೀಟ್ರೂಟು ಟೊಮೊಟೊ ಬೇಕಂದರೆ ಆನಿಯನು ಹಾಕ್ಬೋದು. ನಾನು ಸ್ವಲ್ಪ ಕರಿಮೆಣಸು ಉಪ್ಪು ಹಾಕಿ ಒಂದು 3-4 ವಿಷಲ್ ಕೂಗಿಸ್ಕೊಂಡು ಅದನ್ನು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ತುಂಬ ಪೇಸ್ಟ್ ಮಾಡಿಕೊಂಡು ಸೂಪ್ಗೆ ಆಗೋ ಥರ ಪೇಸ್ಟ್ ಮಾಡಿಕೊಂಡು ಸೇಮ್ ಅದು ಬಾಯ್ಲ್ ಮಾಡ್ಕೊಂಡಿರ್ತೀನಲ್ಲ ಅದೇ ವಾಟರ್ ಹಾಕ್ತೆ. ನಾನು ಇದಕ್ಕೇನು ಎಕ್ಸ್ಟ್ರಾ ಬೇರೆ ವಾಟರ್ ಹಾಕಿಲ್ಲ. ಅದೇ ವಾಟರ್ ಹಾಕಿಬಿಟ್ಟು ಸ್ವಲ್ಪ ಬೆಣ್ಣೆ ಹಾಕಿ ಕುದಿಸ್ಬಿಟ್ಟು ಕುಡಿದ್ರೆ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ. ಟೇಸ್ಟ್ ವೈಸು ಗುಡ್, ಹಾಗೆ ನಮಗೆ ಬ್ಲಡ್ಡು ಸೇರುತ್ತೆ. ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಇದು ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ನಮಗೆ ಡೈಜೆಸ್ಟ್ ಚೆನ್ನಾಗಾಗುತ್ತೆ, ಹಾಗೆ ಬ್ಲಡ್ ಸೇರುತ್ತೆ, ಮಗುಗೂ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ಒನ್ಸ್. ಹಾಗೆ ಇದು ರೆಗ್ಯುಲರ್ ಬೇಸಲ್ಲಿ ಕುಡಿದ್ರೂ ತುಂಬಾ ಒಳ್ಳೆಯದು. ಕೆಲವೊಬ್ಬರು ಹೀಟ್ ಅಂತಾರೆ, ಸ್ವಲ್ಪ ಲೆಮನ್ನು ಹಿಂಡ್ಕೋಬೋದು.